ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ವಿಡಿಯೋದಲ್ಲಿ ನೋಡಿ ಬೇಸಿಕ್ ಅಂದರೆ ಯಾವುದೇ ರೀತಿ ಬ್ರೇಕ್ ಬ್ಯಾಲೆನ್ಸ್ ಇಲ್ಲದಂತೆ ಯಾವ ರೀತಿಯಾಗಿ ಫ್ರೇಮ್ ಮೂಮೆಂಟ್ನ ಕಲಿಯೋದು ಅಂತ ಹೇಳಿ ಒಂದು ವಿಡಿಯೋನ ಹಾಕಿದ್ದೆ. ಇನ್ನು ಯಾರೆಲ್ಲ ಅದು ವಿಡಿಯೋ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಒಂದ್ಸಲ ಚೆಕ್ ಮಾಡಿ. ಹಾಗೆ ಒಂದಷ್ಟು ಜನ ಏನು ಕೇಳಿದರು, ಸೂಜಿ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದರು. ನೀವು ಯಾವ ರೀತಿ ಸೂಜಿನ ಹಾಕ್ತೀರಾ ಮತ್ತು ಯಾವ ಸೂಜಿನ, ಯಾವ ಕಂಪನಿ ಸೂಜಿ ಯೂಸ್ ಮಾಡ್ತೀರಾ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದರು. ಇವತ್ತಿನ ವಿಡಿಯೋದಲ್ಲಿ ಏನಂದರೆ ಕಂಪ್ಲೀಟಾಗಿ ಸೂಜಿ ಬಗ್ಗೆ ತಿಳ್ಕೊಳ್ಳೋಣ. ಬೇರೆ ಯಾವುದೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿಲ್ಲ. ಕಂಪ್ಲೀಟು ಈ ವಿಡಿಯೋ ಸೂಜಿ ಬಗ್ಗೆನೇ ಇರುತ್ತೆ. ಯಾವ ರೀತಿಯಾಗಿ ನೀಡಲ್ನ ಹಾಕೋದು ಮತ್ತು ಯಾವ್ಯಾವ ರೀತಿ ನೀಡಲ್ನ ನಾವು ಯೂಸ್ ಮಾಡಬೇಕಾಗುತ್ತೆ, ಎಷ್ಟನೇ ನಂಬರ್ ನೀಡಲ್ನ ಯೂಸ್ ಮಾಡಬೇಕು ರಾಲ್ಸನ್ ಮಿಷಿನ್ಗೆ ಮತ್ತು ನಾರ್ಮಲ್ ಜಿಗ್ಸಾಕ್ ಮಿಷಿನ್ಗೆಲ್ಲ ಯಾವ ರೀತಿ ನೀಡಲ್ನ, ಎಷ್ಟನೇ ನಂಬರ್ ನೀಡಲ್ ಯೂಸ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಆಯಿತಾ. ನೋಡಿ, ಮೊದಲಿಗೆ ನಾನು ನೀಡಲ್ನ ರಿಮೂವ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿಯಾಗಿ ನೀಡಲ್ನ ಹಾಕೋದು ಅಂತ ತೋರಿಸ್ತೀನಿ. ನೋಡಿ, ನಿಮಗೆ ನೀಡಲಲ್ಲಿ ಫ್ರಂಟ್ ಇಲ್ಲಿ ಒಂದು ಲೈನ್ ಕಾಣುತ್ತೆ, ಸೂಜಿ ಮೇಲ್ಗಡೆ ಒಂದು ಲೈನ್ಸ್ ಥರ ಇರುತ್ತೆ ನೋಡಿ, ಕಾಣ್ತಿದೆಯಾ? ಈ ರೀತಿ ಲೈನ್ಸ್ ಇರುತ್ತೆ. ಬ್ಯಾಕ್ ಸೈಡು ಯಾವುದೇ ರೀತಿ ಲೈನ್ಸ್ ಇಲ್ಲ ನೋಡಿ, ಇಲ್ಲಿ ಲೈನ್ಸ್ ಇಲ್ಲ, ಇಲ್ಲಿ ಲೈನ್ಸ್ ಇದೆ ನೋಡಿ. ಒಂದು ಸ್ಟ್ರೈಟಾಗಿ ಒಂದು ಲೈನ್ ಥರ ಇದೆ. ನೀವು ಸೂಜಿಯಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಈ ರೀತಿ ಬರುತ್ತೆ. ನಾರ್ಮಲ್ ಮಿಷಿನ್ಗೇನು ನಾವು ನೀಡಲ್ನ ಈ ರೀತಿ ಹಾಕ್ತೀವಿ, ದಾರನ ಈ ಸೈಡಿಂದ ಹಾಕ್ತೀವಲ್ವ. ಜಿಗ್ಸಾಕ್ ಮಷೀನು ಮತ್ತು ಎಂಬ್ರಾಯ್ಡ್ರಿ ಮಿಷಿನ್ಗೆಲ್ಲ ಏನಂದರೆ ಈ ರೀತಿಯಾಗಿ ಹಾಕಬೇಕು. ಲೈನ್ಸ್ ಏನಿದೆ ನೋಡಿ ನಮಗೆ ಕಾಣಬೇಕು. ಇದನ್ನು ಈ ರೀತಿ ಹಾಕೋದಕ್ಕೆ ಹೋಗ್ಬಿಡಿ. ಲೈನ್ಸ್ ಇಲ್ಲಿ ಸೂಜಿ ಮೇಲೆ ಲೈನ್ ಇರುತ್ತಲ್ಲ, ಅದು ನಮಗೆ ಕಾಣಬೇಕು. ಈ ರೀತಿಯಾಗಿ ಹಾಕಿ ನಾವು ದಾರನೂ ಅಷ್ಟೇ ಈ ರೀತಿಯಾಗೇ ಹಾಕೋದು. ಹಾಗಾಗಿ ನೋಡಿ, ತುಂಬ ಜನ ಕೇಳ್ತೀರಾ ಬಟ್ಟೆ ಒಳಗಡೆ ಎಳ್ಕೊಳ್ಳುತ್ತೆ ಮತ್ತು ನೀಡಲ್ ಕಟ್ಟಾಗ್ತಾ ಇರುತ್ತೆ ಪದೇ ಪದೇ ಅಂತ ಹೇಳಿ. ನೀವು ನೀಡಲ್ನೂ ಅಷ್ಟೇ ಕರೆಕ್ಟಾಗಿ ಹಾಕಿಲ್ಲ ಅಂತ ಅಂದಾಗ ನಿಮಗೆ ನೀಡಲ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಮತ್ತು ಒಂದೊಂದು ಸಲ ಪಾಯಿಂಟ್ ಹೋಗಿದ್ರೂ ಸಹ ನಿಮಗೆ ಬಟ್ಟೆ ಒಳಗಡೆ ಎಳ್ಕೊಂಡಂಗೆ ಆಗುತ್ತೆ. ಮತ್ತು ಏನು ಎಲ್ಲ ಗಿಂಚ್ಕೊಳ್ಳೋದಾಗುತ್ತೆ, ಬಟ್ಟೆ ಡ್ಯಾಮೇಜ್ ಆಗುತ್ತೆ. ನಿಮಗೆ ಪಾಯಿಂಟ್ ಹೋಗಿದೆ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಜಸ್ಟು ಈ ನೀಡಲ್ ಏನಿದೆ ನೋಡಿ, ಈ ನೀಡಲ್ನ ಒಂದು ಬಟ್ಟೆ ಮೇಲೆ ಚುಚ್ಚಿ, ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿ ನೀವು ಒಂದು ಬಟ್ಟೆಗೆ ಚುಚ್ಚಿ, ಆವಾಗ ನಿಮಗೆ ಡೈರೆಕ್ಟಾಗಿ ಚುಚ್ಕೊಳ್ಬೇಕು. ನೀಟಾಗಿ ಚುಚ್ಕೊಂಡು ಸೂಜಿ ಮೇಲೆ ಬರಬೇಕು. ಅಕಸ್ಮಾತ್ ಹಿಂಗೆ ಚುಚ್ಚಿದಾಗ ನಿಮಗೆ ಇಲ್ಲಿ ಒಳಗಡೆ ಬಟ್ಟೆ ಹೋಗ್ತಿದೆ, ಬಟ್ಟೆ ಎಲ್ಲ ಈ ರೀತಿ ಏನು ರಿಂಕಲ್ಸ್ ಬರೋ ಥರ ಆಗ್ತಿದೆ ಅಂತಂದರೆ ಪಾಯಿಂಟ್ ಹೋಗಿದೆ ಅಂತ ಅರ್ಥ. ಅಥವಾ ನೀವು ಈ ರೀತಿ ನಿಮ್ಮ ನೈಲ್ ಮೇಲೆ ಈ ರೀತಿ ಸೂಜಿಲಿ ಈ ರೀತಿ ಗೀಚ್ಕೊಳ್ಳಿ. ಈ ಗೀಚ್ಕೊಂಡಾಗ ನಿಮಗೆ ಏನು ಈ ಉಗುರು ಮೇಲೆ ಆ ಲೈನ್ಸ್ ನೀವು ಯಾವ ರೀತಿ ಹಿಂಗೆ ಸುಮ್ಮನೆ ಹಿಂಗೆ ಸ್ಟ್ರೈಟಾಗೆಲ್ಲ ಇಟ್ಕೊಳ್ಳೋದು ಬೇಡ. ಜಸ್ಟ್ ಈ ರೀತಿ ಇಟ್ಕೊಂಡು ಸೂಜಿನ ಈ ರೀತಿ ಗೀಚ್ಕೊಂಡಾಗ ನಿಮ್ಗೇನಾದ್ರು ಉಗುರು ಮೇಲೆ ಆ ಮಾರ್ಕ್ ಬರ್ತಿದೆ, ಏನು ಉಗುರು ಮೇಲೆ ಲೈನ್ಸ್ ಥರ ಬರುತ್ತೆ ಅಂತ ಅಂದರೆ ಪಾಯಿಂಟ್ ಹೋಗಿದೆ ಅಂತ ಹೇಳಿ. ನೋಡಿ, ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ಇದು ಯಾವುದೇ ರೀತಿ ಪಾಯಿಂಟ್ ಹೋಗಿಲ್ಲ. ಈ ರೀತಿ ಮಾಡಿದಾಗ ನಿಮಗೆ ಇಲ್ಲಿ ಯಾವುದೇ ರೀತಿ ಮಾರ್ಕ್ ಆಗಿಲ್ಲ ಅಂತಂದರೆ ನಿಮಗೆ ನೀಡಲ್ ಚೆನ್ನಾಗಿದೆ ಅಂತ ಹೇಳಿ. ಇಲ್ಲೇನಾದ್ರು ನಿಮಗೆ ಉಗುರು ಮೇಲೆ ಲೈನ್ಸ್ ಬರ್ತಿದೆ ಈ ರೀತಿ ಮಾಡಿದಾಗ ಅಂತಂದರೆ ನೀಡಲ್ ಪಾಯಿಂಟ್ ಹೋಗಿದೆ ಅಂತ ಹೇಳಿ ತಿಳ್ಕೊಳ್ಬೇಕು. ಇವಾಗ ನೋಡಿ, ನಾನು ಹೇಳಿದೆ ಅಲ್ವಾ, ಸೂಜಿ ಮೇಲೆ ಒಂದು ಲೈನ್ ಬಂದಿರುತ್ತೆ ಅಂತೇಳಿ, ಅದು ನಮಗೆ ಕಾಣೋ ಥರ ಈ ರೀತಿಯಾಗಿಯೇ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ಇಲ್ಲಿ ಸಣ್ಣ ಸ್ಕ್ರೂ ಡ್ರೈವರಿಂದ ಮಾಡ್ಕೊಳ್ಳಿ. ನನಗೆ ಸಣ್ಣ ಸ್ಕ್ರೂ ಡ್ರೈವರು ಎಲ್ಲೋ ಇಟ್ಟಿದ್ದೀನಿ, ಹಾಗಾಗಿ ಇದರಲ್ಲಿ ಫಿಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಆಮೇಲೆ ಇದು ಸ್ವಲ್ಪ ನಿಮ್ಗೇನಾದ್ರು ಸೈಡ್ ಆಚೆ ಈಚೆ ಆದ್ರೂ ಸಹ ನಿಮಗೆ ಡಿಸೈನು ಅಂದರೆ ಬಾಬಿನ್ ದಾರ ತೊಗೊಳ್ಳಲ್ಲ. ಒಂದೊಂದು ಸಲ ಡಿಸೈನು ಒಂದು ಕಡೆ ತೊಗೊಳುತ್ತೆ, ಒಂದು ಕಡೆ ತೊಗೊಳ್ಳಲ್ಲ, ಆ ರೀತಿ ಆಗುತ್ತೆ. ಆದಷ್ಟು ಸ್ಟ್ರೈಟಾಗಿ ನೋಡಿಕೊಂಡು ಸೂಜಿನ ಹಾಕ್ಕೊಳ್ಬೇಕಾಗತ್ತೆ. ಮತ್ತು
ನೆಕ್ಸ್ಟ್ ನಾನು ಯಾವ ನಂಬರ್ ನೀಡಲ್ ಯೂಸ್ ಮಾಡ್ತೀನಿ ಅಂತಂದರೆ ನಾನು 2 ನಂಬರ್ ನೀಡಲ್ನ ಯೂಸ್ ಮಾಡ್ತೀನಿ. ಇಲ್ಲೇ ಇದೆ, ನಿಮಗೆ ತೋರಿಸ್ತೀನಿ ನೋಡಿ. ನೀವು ಅಬ್ಸರ್ವ್ ಮಾಡಿ, ಇದು ಬಂದು ಗೋಲ್ಡ್ ನೀಡಲ್ ಅಂದರೆ ಇದು ಆಯಿತಾ. ಇಲ್ಲಿ ನೋಡಿ, ನಿಮಗೆ ಕಾಣ್ತಿದೆಯಾ? 100/16 ಇದೆ ನೋಡಿ. ಇದು ಅಂದರೆ ಇದು 16ನೇ ನಂಬರ್ ಸೂಜಿನೂ ಯೂಸ್ ಮಾಡ್ತೀನಿ. ಮತ್ತು ನಿಮಗೆ ಇಲ್ಲಿ ನೀಡಲ್ ಮೇಲಿದೆ, ಕಾಣುತ್ತೋ ಏನೋ ಗೊತ್ತಿಲ್ಲ. ಹಾಗೆ ನೋಡಿ, ಸೂಜಿ ಮೇಲೆ ನಂಬರ್ಸ್ ಇದೆ ನೋಡಿ. ಇದು ಬಂದು 14ನೇ ನಂಬರ್ ನೀಡಲು. ಅಂದರೆ ಇದು ಸ್ವಲ್ಪ ಲೋ ಕ್ವಾಲಿಟಿ ನೀಡಲ್ ಆಯಿತಾ. ಇದು ನಿಮಗೆ ಜಸ್ಟ್ 80 ರುಪೀಸ್ಗೆಲ್ಲ ಇದು ಒಂದು ಶೀಟ್ ಸಿಗುತ್ತೆ. ಇದು ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರುತ್ತೆ. ಬಟ್ ಇದು ಏನಿದೆ ನೋಡಿ, ಇದು ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿ ಸ್ಟೋನ್ ಚೈನು, ಬಾಲ್ ಚೈನ್ ಮೇಲೆ ಬಿದ್ದರೂ ಸಹ ನೀಡಲು ಕಟ್ಟಾಗಲ್ಲ. ತುಂಬ ರೇರ್ ಕಟ್ಟಾಗೋದು ಇದು. ಬಟ್ ಇದು ಆಗಲ್ಲ. ಸ್ಟೋನ್ ಚೈನು, ಬಾಲ್ ಚೈನ್ ಸ್ಟಿಚ್ ಮಾಡುವಾಗ ಏನಾದ್ರೂ ಸ್ಟೋನ್ ಚೈನ್ ಮೇಲೆ, ಬಾಲ್ ಚೈನ್ ಮೇಲೆ ನೀಡಲ್ ಬಿದ್ದರೆ ಬೇಗನೆ ಕಟ್ಟಾಗ್ಬಿಡುತ್ತೆ. ಇದು ಆಗಲ್ಲ. ಇದು ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಮತ್ತು ಇದು ಆರ್ಗೆನಾ ನೀಡಲೇ, ಬಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಇದರಲ್ಲಿ ಇನ್ನೂ ಹೈ ಕ್ವಾಲಿಟಿ ನೀಡಲ್ ಸಿಗುತ್ತೆ ಆರ್ಗೆನಾ ನೀಡಲ್ಲಿ. ಅದು ಒಂದು ನೀಡಲ್ ಬಂದು 20 ರುಪೀಸ್ ಬೀಳುತ್ತೆ. ನೀವೇನಾದ್ರು ಈ ರೀತಿ ಶೀಟ್ ತೊಗೊಳ್ತೀರಾ ಅಂತಂದರೆ 180 ರುಪೀಸ್ ಶೀಟ್ ಬೀಳುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ ಆರ್ಗೆನಾ ನೀಡಲು. ಬಟ್ ಇದನ್ನು ನನಗೆ ಎಲ್ಲೂ ಸಿಗದೆ ಆ ನೀಡಲು ಎಮರ್ಜೆನ್ಸಿಗೆ ಅಂತೇಳಿ ತಂದು ಇಟ್ಕೊಂಡಿರೋವಂಥದ್ದು. ಆರ್ಗೆನಾ ನೀಡಲ್ ಅಂತಲೇ ಕೊಟ್ಟರು, ಬಟ್ ಇದು ಆರ್ಗೆನಾ ನೀಡಲ್ ಅಲ್ಲ. ಇದು ಸ್ವಲ್ಪ ಲೋ ಕ್ವಾಲಿಟಿ ನೀಡಲ್ ಆಯಿತಾ. ಇದು ತುಂಬ ಚೆನ್ನಾಗಿದೆ ನೀಡಲ್, ಮಾತ್ರ ಹೈ ಕ್ವಾಲಿಟಿ ನೀಡಲು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಈ ರೀತಿ ಗೋಲ್ಡ್ ಕಲರಲ್ಲಿ ನೀಡಲ್ ಬರುತ್ತೆ. ಇದು 16 ನಂಬರ್ ನೀಡಲು. ಎರಡನ್ನೂ ಯೂಸ್ ಮಾಡ್ತೀನಿ. 11 ನಂಬರ್ನೂ ಯೂಸ್ ಮಾಡ್ತಾರೆ ಎಂಬ್ರಾಯ್ಡ್ರಿಗೆ ಅಂತಾರೆ. ನಾನು ಯಾವತ್ತೂ ಯೂಸ್ ಮಾಡಿಲ್ಲ. ಬಟ್ಟು ಇವೆರಡು ನೀಡಲ್ ಮಾತ್ರ ನಾನು ಯೂಸ್ ಮಾಡ್ತಾಯಿದ್ದೀನಿ. ಅದೇ ಹೇಳಿದೆ ಅಲ್ವಾ, ಆರ್ಗೆನಾ ನೀಡಲಲ್ಲಿ ಇನ್ನೊಂದು ಕ್ವಾಲಿಟಿ ನೀಡಲ್ನ ಯೂಸ್ ಮಾಡ್ತಿದ್ದೆ. ಬಟ್ ಅದು ಖಾಲಿಯಾಗಿದೆ, ನನಗದೆಲ್ಲೂ ಸಿಗ್ತಿಲ್ಲ. ಹಾಗಾಗಿ ಅದನ್ನು ತಂದಿಲ್ಲ. ನೋಡೋಣ, ಮುಂದೆ ಏನಾದ್ರು ತಂದರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಇದಿಷ್ಟು ನಾನು ಯೂಸ್ ಮಾಡುವಂಥ ನೀಡಲ್ ಬಗ್ಗೆ ವಿಡಿಯೋ ಆಗಿತ್ತು. ತುಂಬ ಜನ ಕೇಳ್ತಿದ್ರಿ, ನೀಡಲ್ ಯಾವುದು ತೋರಿಸಿ, ಎಷ್ಟನೇ ನಂಬರ್ ಯೂಸ್ ಮಾಡ್ತೀರಾ ಅಂತೇಳಿ. ಹಾಗಾಗಿ ಈ ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.